ಟೈಮ್ ಎಷ್ಟೊತ್ತಾಯ್ತಪ್ಪ, ಇವನು ಇನ್ನೂ ಎದ್ದಿಲ್ಲ. ಸುಹಾಸ್, ಥೋ ಕಲಿಯೋದು ಕುಂಬ್ಕೊಳ್ಳೋದ್ರೆ ಇನ್ನೇ ನೋಡಪ್ಪ. ಸುಹಾಸ್ ಎದ್ದೇಳು. ಏನೋ ಮೋದಿ ಬೆಳಗ್ಗೆ ಅಂತೆ. ಟೈಮ್ ಎಷ್ಟಾಯ್ತು ನೋಡು, ಎದ್ದೇಳು. ಹೋಗಲ್ಲಪ್ಪ. ಟೈಮ್ ನೋಡು, ಸೂರ್ಯ ನೆತ್ತಿ ಮೇಲೆ ಬಂದಾಯ್ತು. ಎಲ್ಲಿ ಏನು ಹುಡುಕ್ತಾ ಇದೀಯಾ? ಸೂರ್ಯ ನೆತ್ತಿ ಮೇಲೆ ಬಂದಿದಂತೆ ಅಂದೆ. ಈಗ ಬೇಕಾ ನಿನಗೆ ಕಾಮಿಡಿ? ಹಬ್ಬ ಅನ್ನೋದಿಲ್ಲ, ಹರಿದಿನ ಅನ್ನೋದಿಲ್ಲ ನಿನಗೆ. ಯುಗಾದಿ ಕಾಣೋ ಇವತ್ತು. ಸ್ನಾನ ಸಂಧ್ಯಾ ವಂದನೆಂತೂ ಏನೋ ನೀನು ಮುಖ ನೋಡ್ಕೊಳ್ಳೋ ನಿಂದು. ಹೌದಾ, ಸ್ಟೇಟಸ್ ಹಾಕ್ಬಿಡ್ತೀನಿ. ಸ್ಟೇಟಸ್ ಬೇಕನೋ ಇವಾಗ? ಹೋಗಿ ಮೊದಲು ಸ್ನಾನ ಮಾಡೋಕೆ ಎದ್ದೇಳು. ಕೊಡಿಲ್ಲ. ಸರಿ, ಬಂದಿರೋ ಮೆಸೇಜ್ಗೆಲ್ಲ ಕನ್ನಡದಲ್ಲಿ ರಿಪ್ಲೈ. ಆಯ್ತು ಹೋಗಪ್ಪ, ನಾನು ಹೋಗಿ ಸ್ನಾನ ಮಾಡ್ತೀನಿ ಹೋಗು. ಸಮರ್ಥ ಬಂದ್ಯಾ? ಇಲ್ಲಿ ನೋಡಿಲಿ, ಯುಗಾದಿ ಹಬ್ಬಕ್ಕೆ ಎಂತ ಸ್ಟೇಟಸ್ ಕಳ್ಸಿದ್ದಾರೆ. ಏನಪ್ಪ ಇವರು. ಅದಿರ್ಲಿ, ಏನಕ್ಕೆ ಕೆಳಗೆ ಹೋಗೋಣ ಬಾ, ಹೇಳ್ತೀನಿ. ಸುಹಾಸ್, ಕೈ ತೊಳಗೆ ನೀರಲ್ಲಿ ಸಿಗುತ್ತೆ? ಯಾಕಪ್ಪ? ಪ್ರಿಕಾಷನ್ಸ್ ಗುರು. ಹೋಗು, ಅಲ್ಲಿದೆ. ಅಲ್ಲ, ಅಲ್ಲಿದೆ, ಹೋಗು. ನೀರು ಆಫ್ ಮಾಡಿದ್ಯಾ? ಆಫ್ ಮಾಡಿದ್ನೋ. ಗಾಡಿಯಲ್ಲಿ ಬಿದ್ದಿದ್ದು ಕಾಲು ನೋವು. ಯಪ್ಪ, ಸರಿ, ಅಲ್ಲಿ ಕೂತ್ಕೋ. ಹೇಳೋದನ್ನೇ ಮರ್ತೋಗ್ಬಿಟ್ಟಿದ್ದೆ. ನಿನ್ನೆ ಕನಸಲ್ಲಿ ಇಂಡಿಯಾ 21 days ಲಾಕ್ಡೌನ್ ಅಂತ ಬಂದಿತ್ತು. ರಾತ್ರಿ ಯೂಟ್ಯೂಬಲ್ಲಿ ಏನೋ ಮಲ್ಕೊಂಡ್ಯಪ್ಪ. ಹಲೋ, ನಿಜವಾಗ್ಲಾಗಿದೆ ಕಣೋ, ಕನಸಲ್ಲ. ಓ ಹೌದಾ? ನಿನ್ನೆ ಮೋಸ್ಟ್ಲಿ ನೀನು ಮೋದಿ ಸ್ಪೀಚ್ ನೋಡಿ ಮಲ್ಕೊಂಡಿರ್ಬೇಕು. ಕೊರೋನಾ ಬಗ್ಗೆ ಪ್ರಿಕಾಷನ್ಸ್ ಕೊಡ್ತಿದ್ರು. ಯದ್ಭಾವೋ ತದ್ಗತಿ ಅಂತೀವಿ, ಗೊತ್ತಾ? ಅಂದರೆ ಮನಸ್ಸಲ್ಲೇ ಅನ್ಕೊಂತೀವಲ್ಲ, ಅದೇ ಆಗುತ್ತೆ. ಸಾಕು ಪುರಾಣ. ಮನೇಲಿ ಇದ್ದು ಬೋರು ಮಾಡೋದೊಬ್ರು, ಅನುಭವಿಸೋರು ಇನ್ನೊಬ್ರು ಅಂತಾರಲ್ಲ, ಹಾಗೆ. ಹಾಲಿಡೇಸ್ ಇಲ್ಲ, ಹೋಮ್ವರ್ಕ್ ಇಲ್ಲ, ಪಿಕ್ನಿಕ್ ಇಲ್ಲ, ಏನೂ ಇಲ್ಲ. ವರ್ಸ್ಟ್ ಒಕೇಶನ್ಸ್ ಇನ್ ಮೈ 19 years. ಹಲೋ, ಸಮಾಧಾನ. ಕರ್ಫ್ಯೂ ಅಲ್ಲ ಅದು, ಕೇರ್ ಫಾರ್ ಯು. ಬಾ, ಹೇಳ್ತೀನಿ ನನಗೆ. ಪಿಕ್ನಿಕ್ ಅಂತ ಹೋದರೆ ಗೌರ್ಮೆಂಟ್ ರೂಲ್ಸ್ ಕತೆ ಏನೋ? ಕೊರೋನಾ ಸ್ಪ್ರೆಡ್ ಆಗಲ್ವೇನೋ? ಇವೆಲ್ಲ ಓಕೆ, ಕ್ಲಾಪ್ಸ್ ಯಾಕೆ? ಎಲ್ಲೋ ಇರೋ ಡಾಕ್ಟ್ರಿಗೆ ಇಲ್ಲಿಂದ ಚಪ್ಪಾಳೆ ಹೇಳಿದ್ರೆ ಅವ್ರಿಗೆ ರೀಚ್ ಆಗ್ಬಿಡುತ್ತಾ? ರೀಚ್ ಅಲ್ಲ ಕಣೋ, ಏನೋ ಒಂದು ಗ್ರ್ಯಾಟಿಟ್ಯೂಡ್ ಅಲ್ಲ ಕಣೋ. ಅವರೆಲ್ಲ ಎಷ್ಟು ಕಷ್ಟಪಡ್ತಾರೆ. ಒಂದು ಕ್ಲ್ಯಾಪ್ ಮಾಡೋಕೆ ಏನೋ ನಿನ್ಗೆ ಆಲಸ್ಯತನ? ಒಂದು ಕ್ಲ್ಯಾಪ್ ಮಾಡೋ ಸಾಕು ನೀನು. ಡಾಕ್ಟರ್ಸ್ ನೋಡು, ಅವ್ರದ್ದು ಜೀವನ ತಾನೆ. ಎಷ್ಟು ಜನ ಅಫೆಕ್ಟ್ ಆಗಿದ್ದಾರೆ, ಎಷ್ಟು ಜನ ಸತ್ತೋಗಿದ್ದಾರೆ. ಯಾವ ಕೇಸ್ ಅಂತ ಹಾಕ್ತೀಯ? ಯಾರ ಮೇಲೆ ಹಾಕ್ತೀಯ? ಮನುಷ್ಯರು ಕಣೋ ಅವರು, ಜೀವನ ಅವ್ರದ್ದು. ಅದನ್ನೆಲ್ಲ ಪಣಕ್ಕಿಟ್ಟು ಅವ್ರು ಮಾಡ್ತಾ ಇರ್ತಾನೆ. ವೈದ್ಯೋ ನಾರಾಯಣೋ ಹರಿಹಿ, ಗೊತ್ತಾಯ್ತಾ? ಇನ್ನು ಪೊಲೀಸ್ ಹೇಳೋ, ಬಾಯ್ ಬಡ್ಕೊಂತಾರಲ್ಲೋ, ಅಳ್ತಾರಲ್ಲೋ, ಬಿಕ್ಕಿ ಅಳ್ತಾರಲ್ಲೋ. ಅರ್ಥ ಮಾಡ್ಕೊಳ್ಳೋ ಸ್ವಲ್ಪ. ಹೆಂಡತಿ ಮಕ್ಕಳು ಬಿಟ್ಟು 24 ಗಂಟೆ ಹೊರಗಿರ್ತಾರಲ್ಲೋ. ಮನೇಲಿರೋಕೆ ಏನಾಗುತ್ತೆ ನಿನಗೆ? ಕ್ಲಾಪ್ಸ್ ಹೊಡಿಬೇಡ ನೀನು, ಮನೇಲಿರೋ ಸಾಕು. ಅದನ್ನೇ ಕೇಳ್ತಿರೋದು ಗೌರ್ಮೆಂಟು. ರೆಸ್ಪೆಕ್ಟೇ ಇಲ್ಲ. ಐ ಆಮ್ ಪ್ರೌಡ್ ಆಫ್ ಯು. ಬಾ, ಸಂಭ್ರಮ ಮನೆಗೆ ಹೋಗಿ ಬರೋಣ. ನಾಯಿ ಬಾಲ, ನಡಿಯಪ್ಪ. ಫೋನ್ ಮಾಡಿದ್ರು ಇದೆ, ಕೇಳಿ ತಲೆ 24 ಹೋಳಾಗ್ಬಿಟ್ಟಿದೆ. ಹಲೋ ಸಂಬಿ. ಬರ್ತಾ ಇದ್ದೀವಿ. ಸರಿ. ರೋಡ್ ನೋಡ್ರು ಎಷ್ಟು ಖಾಲಿ ಇದೆ. ಇಲ್ಲಾಂದರೆ ಎಷ್ಟು ಜನ ವಾಕಿಂಗಿಗೆ ಬರೋರು. ಬಾ, ಒಂದು ಸೆಲ್ಫಿ ತಗೊಂಡು ಸ್ಟೇಟಸಿಗೆ ಹಾಕೋಣ. ಬಾ. ಲೋ ಸುಹಾಸ್, ಫಸ್ಟು ಮನುಷ್ಯ ಆಗು. ಎಲ್ಲರೂ ಎದ್ರುಕೊಂಡು ಮನೇಲಿ ಕೂತಿದ್ರೆ ನೀನು ರೋಡಲ್ಲಿ ಸೆಲ್ಫಿ ಅಂತೆ. ನಾ ಬರಲ್ಲಪ್ಪ. ಲೇ, ಅರ್ಥ ಮಾಡ್ಕೊಳ್ಳೋ. ಮೆಡಿಕಲ್ ಶಾಪ್
ರೈಲ್ವೆ ಸ್ಟೇಷನ್, ಬಸ್ ಸ್ಟಾಪ್ ಎಲ್ಲ ಸರ್ವಿಸಸ್ಸು ಕ್ಲೋಸ್ ಇದೆ. ಏನಾದರೂ ಒಂದು ಕಾರಣ ಇರಲೇಬೇಕು ತಾನೆ. ಸರಿ, ಅರ್ಥ ನೀವು ಹೇಳೋದೇನೋ ಮಾಡ್ಕೊಳ್ಳಿ. ಒಪ್ಕೊತೀನಿ. ಅದು ಒಂದು ಭಯ. ಭಯ ಪಡೋರಿದ್ದಷ್ಟು ಭಯ ಪಡಿಸೋರಿದ್ದೇ ಇರ್ತಾರೆ. ಎದುರಿದಷ್ಟು ಎದುರಿಸೋರಿದ್ದೇ ಇರ್ತಾರೆ. ಅರ್ಥ ಮಾಡ್ಕೊಳ್ರು. ಓಕೆ, ಕ್ಲಾಪ್ಸ್ ಹೊಡಿತೀವಿ, ಓಕೆ, ಕರ್ಫ್ಯೂ ಮಾಡ್ತೀವಿ, ಓಕೆ, ಮನೇಲಿರ್ತೀವಿ, ಓಕೆ. ಮನೇಲಿರೋರಿಗೆ ಬರಲ್ವಾ? ಕರೆಕ್ಟ್ ಕಣೋ. ಮನೇಲಿದ್ರೆ ಬಂದರೂ ಬರ್ಬೋದು, ಬರ್ದೇನೆ ಇರ್ಬೋದು. Correct. ಬಟ್ ಎವ್ರಿ ಹಾ. ಪ್ರಾಬ್ಲಮ್ ಹ್ಯಾಸ್ ಎ ಸೊಲ್ಯೂಷನ್. ಸೊ ಮನೇಲಿ ಕೈ ತೊಳ್ಕೊಂಡು ಕೂತ್ರೆ ಆರಾಮ್ಸೆ, ಇಲ್ಲ ಅಂದರೆ ಖಲ್ಲಾಸೆ. ಸುಹಾಸ್, ನಾನು ಆಗಲೇ ಕೇಳಿದೆಲ್ಲ ಮನೆಯೊಳಗೆ ಕೈ ತೊಳ್ಕೊಂಡೆ ಅಂತ. ಕೈ ತೊಳ್ಕೊಬೇಕು ಕಣೋ, ಬ್ಯಾಕ್ಟೀರಿಯಾ ಹೋಗುತ್ತೆ. ಆಮೇಲೆ ಇದು ಸ್ಕಾರ್ಫ್, ಅಲ್ಲ ಕಣೋ, ಸಾರಿ ಮಾಸ್ಕ್. ಮಾಸ್ಕ್, ಇದನ್ನು ಹಾಕ್ಕೊಂಡ್ರೆ ಡಸ್ಟ್ ಪಾರ್ಟಿಕಲ್ಸ್ ನಿಮ್ಗೆ ಏನು ಮಾಡೋಕ್ಕಾಗಲ್ಲ. ನಿಮ್ಮ ಸೈನ್ಸ್ ಮೆಂಟಾಲಿಟಿನೇ ಇಷ್ಟು. ಡಸ್ಟ್ ಪಾರ್ಟಿಕಲ್ಸ್ ಅಂತೆ, ನಿಂದೇನು ಬ್ಯಾಕ್ಟೀರಿಯಾ. ನಮ್ಮ ಕಾಮರ್ಸ್ ಮೆಂಟಾಲಿಟಿ ಪ್ರಕಾರ ಥಿಂಕ್ ಮಾಡ್ರು. ನೇಷನ್ GDP ಎಷ್ಟು ಕಡಿಮೆ ಆಗ್ತಾ ಇದೆ ಗೊತ್ತಾ? ಡೆವಲಪ್ಮೆಂಟ್ ಎಷ್ಟು ಕುಗ್ತಾ ಇದೆ ಗೊತ್ತಾ? ಅದೆಲ್ಲ ಬಿಡು. ಇವತ್ತು ನಮ್ಮ ಕ್ಲೋಸ್ ಫ್ರೆಂಡ್ ಬರ್ಡೇ, ಅದೂ ಮಾಡೋಕ್ಕಾಗ್ತಾ ಇಲ್ಲ. ಯಾಕೆ ಹೇಳು? ಈ ಕೊರೋನಾದಿಂದ. GDP ಬರ್ಡೇ ಅಲ್ಲೋಲೋ ಇದೊಂದು ದಿವಸ, ಇವತ್ತೊಂದು ದಿವಸ ಬದುಕಿದ್ರೆ ಒಂದಲ್ಲ 100 ಬರ್ತಡೇನು ಕೂಡ ಬೇಕಾದ್ರೆ ಮಾಡ್ಬೋದು. ಆ ಮದ್ವೆ ಕೂಡ ಮಾಡ್ಕೋಬೋದಲ್ಲೋ. ಮೊದಲು ಜೀವ ಉಳಿಸ್ಕೊಳೋದು ನೋಡಲು. ಕರೆಕ್ಟಾಗಿ ಹೇಳಿದೆ ನೋಡ. ಮನಿ ಈಸ್ ನೈಫ್, ಲೈಫ್ ಈಸ್ ವೆಲ್ತ್, ಬಟ್ ಡೋಂಟ್ ಕಟ್ ಯುವರ್ ಲೈಫ್ ವಿತ್ ನೈಫ್. ಕರೆಕ್ಟಾ? ಸೈನ್ಸು ಕಾಮರ್ಸು ಸೆಕೆಂಡ್ರಿ ಕಣೋ, ಮನುಷ್ಯತ್ವ ಇಂಪಾರ್ಟೆಂಟ್. ಪ್ರಾಮುಖ್ಯತೆ ನೋಡ್ಕೊ. ಮನುಷ್ಯತ್ವ ಇಂಪಾರ್ಟೆಂಟ್. ಇನ್ಮೇಲೆ ನಿನ್ನಿಷ್ಟ, ಏನಾರು ಮಾಡ್ಕೊಳಪ್ಪ. ಸಾರಿ ಕಣ್ರು, ನಾನು ಇನ್ಮೇಲಿಂದ ಮನೇಲಿರೋಕ್ಕೆ ಟ್ರೈ ಮಾಡ್ತೀನಿ. ನೀವು ಅಷ್ಟೇಪ್ಪ. ಆಫ್ಟರ್ ದಟ್ ವಿ ಪ್ಲ್ಯಾನ್ ಫಾರ್ ಎ ಪಿಕ್ನಿಕ್. ಲೋ, ಪಿಕ್ನಿಕ್ ಅನ್ಬೇಡ್ವಾ, ಸಣ್ಣ ಮಕ್ಳು ಹೋಗ್ತಾರೆ ಟ್ರಿಪ್ ಅನ್ನಲ್ಲೇ. Say no, say thanks. And say welcome to ನಮಸ್ಕಾರ. ಈ ಒಂದು ನಮ್ಮ ಕಿರುಚಿತ್ರದ ಮುಖಾಂತರ ನಾವು ಹೇಳುವುದೇನೆಂದರೆ, ಸ್ಟೇಟಸ್, ಸೆಲ್ಫಿ, ದುಡ್ಡು, ಬರ್ಡೇ ಇತ್ಯಾದಿ ಅಂತ ಕಾರಣ ಕೊಡದೆ ನಮ್ಮ ಜೀವನ ಕಾಪಾಡ್ತಾ ಇರೋ ಡಾಕ್ಟರ್ಸ್, ಪೊಲೀಸ್ಗೋಸ್ಕರ ನಾವೆಲ್ಲರೂ ಮನೆಯಲ್ಲೇ ಇರೋಣ. ನಮ್ಮ ಜೀವನ ಜೊತೆ ಬೇರೆಯವರ ಜೀವನನೂ ಅಷ್ಟೇ ಮುಖ್ಯ ಅನ್ನೋದನ್ನ ತಲೆಯಲ್ಲಿಟ್ಕೊಂಡು ನಾವು ನಮ್ಮ ಗೌರ್ಮೆಂಟ್ನ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಸ್ಟ್ರಿಕ್ಟಾಗಿ ಫಾಲೋ ಮಾಡೋದರ ಮೂಲಕ ದೇಶಕ್ಕೆ ಒಂದು ಕೊಡುಗೆಯನ್ನು ನೀಡೋಣ. ಸ್ಟೇ ಹೋಮ್, ಬಿ ಸೇಫ್. ಕರೋನಾ ಭಯ ಬೇಡ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಪ್ರೆಸ್ ಮಾಡಿ.